ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ಇವತ್ತಿನ ಈ ವಿಡಿಯೋ ಥರ್ಮೋಡೈನಮಿಕ್ ಸ್ಟಡಿ ಮೆಟೀರಿಯಲ್ ಸೀರೀಸಿನ ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಾವು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಒಂದೊಂದು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೂ ಸಹ ಒಂದೊಂದು ನ್ಯೂ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ಸ್ ಏನು ಅಂತ ನೋಡೋಣ. ಇನ್ ಆನ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಇಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಣ. ಆ ರಿಯಾಕ್ಷನ್ಸ್ ಇನ್ ವಿಚ್ ರಿಯಾಕ್ಟೆಂಟ್ ಅಬ್ಸರ್ವ್ ಹೀಟ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್ ಟು ಫಾರ್ಮ್ ಪ್ರಾಡಕ್ಟ್. ಯಾವ ರಿಯಾಕ್ಷನ್ಸಲ್ಲಿ ರಿಯಾಕ್ಟೆಂಟ್ ಹೀಟ್ ಎನರ್ಜಿನ ಸರೌಂಡಿಂಗಿಂದ ಅಬ್ಸರ್ವ್ ಮಾಡಿಕೊಂಡು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೋ ಅಂಥ ರಿಯಾಕ್ಷನ್ಸನ್ನು ನಾವೇನಂತ ಕರಿತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ರಿಯಾಕ್ಟೆಂಟು ಸರೌಂಡಿಂಗ್ಸ್ಗೆ ಹೀಟ್ ಎನರ್ಜಿನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಸೊ ಇಲ್ಲಿ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಸೊ ಟೋಟಲ್ ಸಿಸ್ಟಮ್ ಎನರ್ಜಿ ಏನಾಗಿರುತ್ತೆ ಇಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಅಂದರೆ ಪ್ರಾಡಕ್ಟ್ ಎನರ್ಜಿ ಏನಾಗಿರುತ್ತೆ ಇಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಇಲ್ಲಿ ಎರಡು ಟರ್ಮ್ಸ್ ಯೂಸ್ ಮಾಡಿದ್ದೀವಿ ನಾವು. ಸೊ ಯಾವ್ಯಾವ ಟರ್ಮ್ ಅಂತಂದರೆ ಇ ಆರ್, ಇನ್ನೊಂದೇನು ಅಂತಂದರೆ ಇ ಪಿ ಟರ್ಮನ್ನು ಯೂಸ್ ಮಾಡಿದ್ದೀವಿ. ಇ ಆರ್ ಅಂತಂದರೆ ಏನು ಅಂತಂದರೆ ಎನರ್ಜಿ ಆಫ್ ರಿಯಾಕ್ಟೆಂಟ್. ಇ ಆರ್ ಅಂತಂದರೆ ಏನು, ಎನರ್ಜಿ ಆಫ್ ರಿಯಾಕ್ಟೆಂಟು. ಅದೇ ಥರ ನೆಕ್ಸ್ಟು ಇ ಪಿ ಅಂತಂದರೆ ಏನು ಅಂತಂದರೆ ಎನರ್ಜಿ ಆಫ್ ಪ್ರಾಡಕ್ಟ್ ಅಂತ. ಸೊ ಇವಾಗ ನಮ್ಮ ಡೆಫಿನೇಷನ್ ನೋಡಿದಾಗಲೇ ನಮ್ಗೆ ಗೊತ್ತಾಗ್ತಾ ಇದೆ ಪ್ರಾಡಕ್ಟ್ದು ಎನರ್ಜಿ ಏನಾಗಿರುತ್ತೆ ರಿಯಾಕ್ಟೆಂಟ್ಗಿಂತನೂ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ರಿಯಾಕ್ಟೆಂಟ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ಅಬ್ಸರ್ವ್ ಮಾಡ್ಕೊಂಡಿರೋದು ಯಾವುದಕ್ಕೆ ಹೋಗಿರುತ್ತೆ, ಪ್ರಾಡಕ್ಟ್ಗೆ ಹೋಗಿರುತ್ತೆ. ಸೊ ಇ ಪಿ ಇಸ್ ಗ್ರೇಟರ್ ದೆನ್ ಇ ಆರ್ ಫಾರ್ ದ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಅದೇ ನಿಮಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಕೊಟ್ಟರೆ ಅವಾಗ ಏನಾಗುತ್ತೆ ಅಂತಂದರೆ ರಿಯಾಕ್ಟೆಂಟ್ ಎನರ್ಜಿನ ರಿಲೀಸ್ ಮಾಡಿರುತ್ತೆ. ಸೊ ಸಿಸ್ಟಮಲ್ಲಿ ಎನರ್ಜಿ ಏನಾಗಿರುತ್ತೆ ಡಿಕ್ರೀಸ್ ಆಗಿರುತ್ತೆ. ಸೊ ಪ್ರಾಡಕ್ಟ್ ಎನರ್ಜಿ ಏನಾಗಿರುತ್ತೆ ಆಟೋಮೆಟಿಕ್ ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಇ ಆರ್ ಇಸ್ ಗ್ರೇಟರ್ ದೆನ್ ಇ ಪಿ ಇನ್ ದ ಕೇಸ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಅಂಥ ಆಪ್ಷನ್ಗಳು ನೋಡಿದಾಗ ನಮಗೆ ಸೆಕೆಂಡ್ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಯಾಕೆ ಅಂತಂದರೆ ಆಪ್ಷನ್ ಎ ಯಾವುದಕ್ಕಾಗುತ್ತೆ, ಎಕ್ಸೋಥರ್ಮಿಕ್ಗಾಗುತ್ತೆ. ಹಾಗೆಯೇ ಆಪ್ಷನ್ ಸಿ ತೊಗೊಂಡಾಗ ಇದು ಯಾವುದಕ್ಕಾಗುತ್ತೆ, ಈಕ್ವಿಲಿಬ್ರಿಯಮ್ಗಾಗುತ್ತೆ. ಓಕೆ, ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು 17. ಫಾರ್ ರಿಯಾಕ್ಷನ್ಸ್ N2+3H2 ಮೀನ್ಸ್ ನೈಟ್ರೋಜನು ಹೈಡ್ರೋಜನ್ಗೆ ಜೊತೆಗೆ ರಿಯಾಕ್ಟ್ ಮಾಡಿ ಏನು ಕೊಡ್ತಾ ಇದೆ ನಮಗೆ, ಅಮೋನಿಯಾ ಕೊಡ್ತಾ ಇದೆ. ಸೊ ಇಲ್ಲಿ ನೋಡೋದಾದರೆ ಎಲ್ಲಾದ್ರದ್ದು ಸ್ಟೇಟ್ ನೋಡೋದಾದರೆ ನೈಟ್ರೋಜನು ಸಹ ಗ್ಯಾಷಿಯಸ್ ಸ್ಟೇಟಲ್ಲಿದೆ, ಹಾಗೆ ಹೈಡ್ರೋಜನು ಸಹ ಗ್ಯಾಷಿಯಸ್ ಸ್ಟೇಟಲ್ಲಿದೆ, ಹಾಗೆ ಅಮೋನಿಯನು ಸಹ ಗ್ಯಾಷಿಯಸ್ ಸ್ಟೇಟಲ್ಲಿ, ಎಲ್ಲ ಸಹ ಯಾವುದ್ರಲ್ಲಿದೆ ಗ್ಯಾಷಿಯಸ್ ಸ್ಟೇಟಲ್ಲಿದೆ. ದ ಚೇಂಜ್ ಇನ್ ಎಂಥಾಲ್ಪಿ ಇಸ್ ಗಿವನ್ ಬೈ. ಅಲ್ಲಿಗೆ ಚೇಂಜ್ ಇನ್ ಎಂಥಾಲ್ಪಿನ ನಾವು ಬರಿಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ ಎಂಥಾಲ್ಪಿ ಈಕ್ವೇಷನ್ಸ್ ಏನು ಬರುತ್ತೆ, ಡೆಲ್ಟಾ H ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಏನು ಬರುತ್ತೆ, ಡೆಲ್ಟಾ ಎನ್ ಆರ್ ಟಿ ಅಂತ ಬರುತ್ತೆ. ಇಲ್ಲಿ ಡೆಲ್ಟಾ ಎನ್ ಅಂತಂದರೆ ಏನು ಅಂತಂದರೆ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಷಿಯಸ್ ಪ್ರಾಡಕ್ಟ್ ಮೀನ್ಸ್ ಎನ್ ಪಿ ಮೈನಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಷಿಯಸ್ ರಿಯಾಕ್ಟೆಂಟ್. ಸೊ ಇದನ್ನು ನಾವೇನಂತ ಕರಿತೀವಿ, ಡೆಲ್ಟಾ ಎನ್ ಅಂತ ಕರಿತೀವಿ. ಸೊ ಇನ್ನು ಡೆಲ್ಟಾ ಎನ್ ಯಾವ ಥರ ಫೈಂಡ್ ಔಟ್ ಮಾಡೋದು, ಇವಾಗ ಕೊಟ್ಟರೆ ಅಂತ ರಿಯಾಕ್ಷನ್ಸಲ್ಲಿ ಅಂತಂದರೆ ಇವಾಗ ಪ್ರಾಡಕ್ಟಲ್ಲಿ ಏನಿದೆ ಅಮೋನಿಯಾ ಇದೆ. ಎಷ್ಟು ಅಮೋನಿಯಾ ಇದೆ, 2 ಅಮೋನಿಯಾ ಇದೆ. ಅಲ್ಲಿಗೆ ಎನ್ ಪಿ ಏನಾಗುತ್ತೆ ನೋಡಿ 2 ಆಗುತ್ತೆ. ಹಾಗೆಯೇ ಎನ್ ಆರ್ ತೊಗೊಳ್ಳೋದಾದರೆ ನಮಗೆ ಇಲ್ಲಿ 2 ರಿಯಾಕ್ಟೆಂಟ್ ಇದೆ. ಒಂದು ನೈಟ್ರೋಜನ್ ಇದೆ, ಇನ್ನೊಂದು ಏನಿದೆ ಹೈಡ್ರೋಜನ್ ಇದೆ. ಸೊ ನೈಟ್ರೋಜನ್ 1 ಮೋಲ್ ಇದ್ದರೆ ಹೈಡ್ರೋಜನ್ ಎಷ್ಟಿದೆ 3 ಮೋಲ್ ಇದೆ. ಸೊ ನಂಬರ್ ಆಫ್ ಮೋಲ್ ಅಲ್ಲಿಗೆ ಎಷ್ಟಾಗುತ್ತೆ 4 ಆಗುತ್ತೆ. 1+3 ಎಷ್ಟಾಗುತ್ತೆ 4 ಆಗುತ್ತೆ. ಸೊ ನೆಕ್ಸ್ಟ್ ಡೆಲ್ಟಾ ಎನ್ ತೊಗೊಳ್ಳೋದಾದರೆ ಏನಾಗುತ್ತೆ ಆವಾಗ ಎನ್ ಪಿ ಮೈನಸ್ ಎನ್ ಆರ್ ಅಂತಂದರೆ ಅಲ್ಲಿಗೆ 2 - 4 ಅಂತ ಆಗುತ್ತೆ. ಅಲ್ಲಿಗೆ -2 ಬರುತ್ತೆ. ಸೊ ಡೆಲ್ಟಾ ಏನು ಬರುತ್ತೆ ನಮಗೆ -2 ಬರುತ್ತೆ. ಈ ಡೆಲ್ಟಾ 2 ಈಕ್ವಲ್ ಟು -2ನ ನಾವು ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನಾಗುತ್ತೆ ಡೆಲ್ಟಾ H ಇಸ್ ಈಕ್ವಲ್ ಟು ಡೆಲ್ಟಾ ಯು. ಸೊ -2 ಆರ್ ಟಿ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಅಲ್ಲಿಗೆ ಎಂಥಾಲ್ಪಿ ಆಫ್ ದ ಗಿವೆನ್ ರಿಯಾಕ್ಷನ್ಸ್ಗೆ ಏನು ಬರುತ್ತೆ ಎಂಥಾಲ್ಪಿ ನಮಗೆ ಡೆಲ್ಟಾ H ಇಸ್ ಈಕ್ವಲ್ ಟು ಡೆಲ್ಟಾ ವಿ -2 ಆರ್ ಟಿ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥ ಈಕ್ವೇಷನಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ ದ ಚೇಂಜ್ ಇನ್ ಎಂಥಾಲ್ಪಿ ದಟ್ ಟೇಕ್ಸ್ ಪ್ಲೇಸ್ ವೆನ್ 1 ಮೋಲ್ ಆಫ್ ದ ಕಾಂಪೌಂಡ್ ಇಸ್ ಫಾರ್ಮಡ್ ಫ್ರಮ್ ಇಟ್ಸ್ ಎಲಿಮೆಂಟ್ ಇಸ್ ಕಾಲ್ಡ್. ನೋಡಿ, 1 ಮೋಲ್ ಆಫ್ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಏನು ಎಂಥಾಲ್ಪಿ ಚೇಂಜ್ ಆಗುತ್ತೋ, ಯಾವುದರಿಂದ ಎಲಿಮೆಂಟ್ಸಿಂದ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಏನು ಎಂಥಾಲ್ಪಿ ಚೇಂಜ್ ಆಗುತ್ತೋ ಅದನ್ನು ಏನಂತ ಕರಿತೀವಿ ಅಂತಂದರೆ ಹೀಟ್ ಆಫ್ ಫಾರ್ಮೇಷನ್ ಆಫ್ ಕಾಂಪೌಂಡ್ ಅಂತ ಕರಿತೀವಿ. ಏನು, ಹೀಟ್ ಆಫ್ ಫಾರ್ಮೇಷನ್ ಆಫ್ ಕಾಂಪೌಂಡ್. ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಾಗ್ತಾ ಇದೆ ಯಾವುದರಿಂದ, ಎಲಿಮೆಂಟ್ಸಿಂದ ಆಗ್ತಾ ಇದೆ ಅಲ್ವಾ. ಸೊ ಆ ಎಂಥಾಲ್ಪಿ ಚೇಂಜಸ್ಗೆ ಏನಂತ ಕರಿತೀವಿ, ಹೀಟ್ ಆಫ್ ಫಾರ್ಮೇಷನ್ ಆಫ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ವಿಚ್ ಆಫ್ ದ ಫಾಲೋವಿಂಗ್ ಆಲ್ವೇಸ್ ಆಸ್ ಅ ನೆಗೆಟಿವ್ ವ್ಯಾಲ್ಯೂ. ಸೊ ಯಾವುದರಲ್ಲಿ ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ ಅಂತ ಕೇಳಿದರೆ ನೋಡಿ. ಸೊ ಎಂಥಾಲ್ಪಿ ಬಂದು ಒಂದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಪಾಸಿಟಿವ್ ಯಾವಾಗ ಆಗುತ್ತೆ ಅಂತಂದರೆ ಯಾವಾಗ ಸಿಸ್ಟಮ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ರಿಯಾಕ್ಷನ್ಸ್ ಅಬ್ಸರ್ವ್ ಮಾಡ್ಕೊಂಡ್ರೆ ಎನರ್ಜಿನ ಆವಾಗ ಪಾಸಿಟಿವ್ ಇರುತ್ತೆ. ನೆಗೆಟಿವ್ ಯಾವಾಗ ಆಗುತ್ತೆ ಅಂತಂದರೆ ಯಾವಾಗ ಎನರ್ಜಿ ರಿಲೀಸ್ ಆಗುತ್ತೋ ಆವಾಗ ಅದರದ್ದು ಎಂಥಾಲ್ಪಿ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಏನೇನಿದೆ ಅಂತಂದರೆ ಹೀಟ್ ಆಫ್ ಫಾರ್ಮೇಷನ್ ಕೊಟ್ಟಿದ್ದಾರೆ ಆಪ್ಷನ್ ಎಲ್ಲಿ, ಆಪ್ಷನ್ ಬಿ ಯಲ್ಲಿ ಹೀಟ್ ಆಫ್ ರಿಯಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಹೀಟ್ ಆಫ್ ಕಂಬಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ಡಿ ಅಲ್ಲಿ ಹೀಟ್ ಆಫ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಯಾವಾಗಲೂ ನೆನ್ಪಿಟ್ಕೋಬೇಕು, ಹೀಟ್ ಆಫ್ ಕಂಬಷನ್ ಯಾವಾಗಲೂ ಏನಾಗಿರುತ್ತೆ ಎನರ್ಜಿನ ರಿಲೀಸ್ ಮಾಡುತ್ತೆ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಏನು ಬರುತ್ತೆ, ನೆಗೆಟಿವ್ ವ್ಯಾಲ್ಯೂನೇ ಬರುತ್ತೆ.
ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಹೀಟ್ ಆಫ್ ಫಾರ್ಮೇಷನು ನೆಗೆಟಿವ್ ಪಾಸಿಟಿವ್ ಯಾವುದಾದ್ರೂ ಆಗಿರ್ಬೋದು. The next question, the heat of neutralization of a strong acid and a strong base is always. ಫಸ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಂದರೆ ಏನು ಅಂತ ಗೊತ್ತಿರಬೇಕು. ಆಸಿಡು ಬೇಸ್ ಜೊತೆಗೆ ರಿಯಾಕ್ಟ್ ಮಾಡೋ ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ರಿಯಾಕ್ಷನ್ಸ್ ಆದಾಗ ನಿಮ್ಗೆ ಗೊತ್ತಿದೆ ಸಾಲ್ಟ್ ಫಾರ್ಮೇಷನ್ ಆಗೇ ಆಗುತ್ತೆ ಇದರಲ್ಲಿ ಅಲ್ವಾ. ಸೊ ಇನ್ನು ಸ್ಟ್ರಾಂಗ್ ಆಸಿಡ್ ವಿತ್ ಸ್ಟ್ರಾಂಗ್ ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವಾಗಲೂ ಸಹ ಎಂಥಾಲ್ಪಿ ಚೇಂಜ್ ಏನಿರುತ್ತೆ ಅದು ಏನಾಗಿರುತ್ತೆ ಅಂತಂದರೆ -57.3 ಓಕೆ ಕಿಲೋ ಜೌಲ್ ಪರ್ ಮೋಲ್ ಆಗಿರುತ್ತೆ, ಅಥವಾ -13.7 ಕಿಲೋ ಕ್ಯಾಲೋರಿ ಪರ್ ಮೋಲ್ ಆಗಿರುತ್ತೆ. ಇದೆರಡರಲ್ಲಿ ಯಾವುದಾದ್ರೂ ಒಂದು. ಅಂದರೆ ಅಲ್ಲಿಗೆ ಏನು ಅಂತಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವುದೇ ಸ್ಟ್ರಾಂಗ್ ಆಸಿಡು ಸ್ಟ್ರಾಂಗ್ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅದರದ್ದು ಎಂಥಾಲ್ಪಿ ಎಷ್ಟಾಗಿರುತ್ತೆ, -57.3 ಕಿಲೋ ಜೋಲ್ ಪರ್ ಮೋಲ್ ಆಗಿರುತ್ತೆ, ಅಥವಾ -13.7 ಕಿಲೋ ಜೋಲ್ ಪರ್ ಮೋಲ್ ಆಗಿರುತ್ತೆ. ಅಲ್ಲಿಗೆ ವ್ಯಾಲ್ಯೂ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಅಲ್ಲಿಗೆ ಆಪ್ಷನ್ ಬಿ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 21 ನೋಡೋಣ ನಾವು. ಆವರೇಜ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಆಲ್ ಬಾಂಡ್ಸ್ ಆಫ್ ಅ ಪರ್ಟಿಕ್ಯುಲರ್ ಟೈಪ್ ಇನ್ 1 ಮೋಲ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್. 1 ಮೋಲ್ ಆಫ್ ಸಬ್ಸ್ಟೆನ್ಸಸ್ ತೊಗೊಂಡಾಗ ಅದರಲ್ಲಿ ಇರೋ ಅಂಥ ಎಲ್ಲ ಪರ್ಟಿಕ್ಯುಲರ್ ಬಾಂಡ್ಗಳನ್ನ ಬ್ರೇಕ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ಬಾಂಡ್ ಎನರ್ಜಿ ಅಂತ ಕರಿತೀವಿ, ಅಥವಾ ಬಾಂಡ್ ಎಂಥಾಲ್ಪಿ ಅಂತ ಕರಿತೀವಿ. ಅಲ್ಲಿಗೆ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡೋಣ. ದ ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಆಫ್ ಅನ್ ಆಸಿಡ್ ಎ ವಿತ್ ಅ ಬೇಸ್ ಬಿ ಈಸ್ 13.7 ಕಿಲೋ ಕ್ಯಾಲೋರಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ. ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಂತಂದರೆ ಯಾವುದ್ರ ನಡುವೆ ಆಗುತ್ತೆ, ಆಸಿಡು ಮತ್ತು ಬೇಸ್ ನಡುವೆ ಆಗುತ್ತೆ ಅಲ್ವಾ. ಸೊ ಇನ್ನು ನೆಕ್ಸ್ಟು ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ತೊಗೊಂಡ್ರೆ ಎಷ್ಟಾಗುತ್ತೆ ಎಂಥಾಲ್ಪಿ ಅಂತ ಹೇಳಿದ್ರೆ -57.3 ಕಿಲೋ ಜೋಲ್ ಪರ್ ಮೋಲ್ ಆಗುತ್ತೆ, ಅಥವಾ 13.7 ಕಿಲೋ ಕ್ಯಾಲೋರೀಸ್ ಆಗುತ್ತೆ ಅಂತ ಹೇಳಿದೆ. ಅಲ್ಲಿಗೆ ಎ ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ, ಹಾಗೆ ಬಿನೂ ಸಹ ಏನಾಗಿರುತ್ತೆ, ಸ್ಟ್ರಾಂಗ್ ಬೇಸೇ ಆಗಿರುತ್ತೆ. ಅಲ್ಲಿಗೆ ಎ ಈಸ್ ಸ್ಟ್ರಾಂಗ್ ಆ್ಯಂಡ್ ಬಿ ಈಸ್ ಆಲ್ಸೋ ಸ್ಟ್ರಾಂಗ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ಸೊ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 23. ದ ಆಪರೇಟರ್ಸ್ ಯೂಸ್ಡ್ ಟು ಮೆಜರ್ ಹೀಟ್ ಚೇಂಜಸ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್. ಇದು ನೆನ್ಪಿಟ್ಕೊಳ್ಳಿ, ಕ್ಯಾಲೋರಿಮೀಟರ್. ಏನಂತೀವಿ, ಕ್ಯಾಲೋರಿಮೀಟರ್ ಅಂತ ಕರಿತೀವಿ ಆಪರೇಟರ್ಸ್ಗೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನು ಅಂತಂದರೆ ಎಸ್ ಲಾ ಈಸ್ ಯೂಸ್ಡ್ ಟು ಡಿಟರ್ಮೈನ್. ಫಸ್ಟ್ ಎಸ್ ಲಾ ಅಂತಂದರೆ ಏನು ಅಂತ ನೋಡೋಣ. ಎಂಥಾಲ್ಪಿ ಚೇಂಜ್ ಫಾರ್ ಅ ರಿಯಾಕ್ಷನ್ ಇಸ್ ದ ಸೇಮ್ ವೆದರ್ ಇಟ್ ಅಕರ್ಸ್ ಇನ್ 1 ಸ್ಟೆಪ್ ಆರ್ ಇನ್ ಅ ಸೀರೀಸ್ ಆಫ್ ಸ್ಟೆಪ್. ಸೊ ಒಂದು ರಿಯಾಕ್ಷನ್ಸ್ ತೊಗೊಂಡಾಗ ಅದು ಒಂದು ಸ್ಟೆಪ್ಪಲ್ಲಾದರೂ ಆಗಿರ್ಬೋದು ಅಥವಾ ಸೀರೀಸ್ ಆಫ್ ಸ್ಟೆಪ್ಪಲ್ಲಾದರೂ ಆಗಿರ್ಬೋದು. ಸೊ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಸೇಮ್ ಇದ್ದಾಗ ರಿಯಾಕ್ಷನ್ಸ್ ಅದು ಸೊ ಎಂಥಾಲ್ಪಿ ಚೇಂಜ್ ಏನಿರುತ್ತೆ ಅದು ಏನಾಗಿರುತ್ತೆ, ಸೇಮ್ ಇರುತ್ತೆ ಅಂತ ಹೇಳ್ತಾ ಇದೆ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡಾಗ ಇವಾಗ ಎ ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಬಿ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದ್ರದ್ದು ಏನಿದೆ ಎಂಥಾಲ್ಪಿ ಚೇಂಜು ಅದನ್ನು H1 ಅಂತ ಅಂದ್ಕೊಳ್ಳೋಣ ನಾವು. ಇದೇ ಎ ಏನಿದೆ ಫಸ್ಟ್ ಏನಾಗ್ತಾ ಇದೆ ಅಂತಂದರೆ ಸಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಇಂಟರ್ಮೀಡಿಯೇಟ್ ಆಗಿ. ಈ ಸಿ ಏನಾಗ್ತಾ ಇದೆ ನೆಕ್ಸ್ಟು ಡಿ ಆಗಿ ಕನ್ವರ್ಟ್ ಆಗ್ತಾ ಇದೆ, ಡಿ ಏನಾಗ್ತಾ ಇದೆ ಇ ಆಗಿ ಕನ್ವರ್ಟ್ ಆಗ್ತಾ ಇದೆ, ಲಾಸ್ಟಲ್ಲಿ ಫೈನಲ್ ಆಗಿ ಏನು ಬರ್ತಾ ಇದೆ ನಮಗೆ, ಬಿ ಬರ್ತಾ ಇದೆ. ಸೊ ಎಯಿಂದ ಬಿಗೆ ಫಸ್ಟಲ್ಲಿ ಏನಾಯಿತು ಅಂತಂದರೆ ಒಂದು ಸ್ಟೆಪ್ಪಲ್ಲಿ ಏನಾಯಿತು ಪ್ರಾಡಕ್ಟ್ ಬಂತು. ಬಟ್ ಸೆಕೆಂಡ್ ಟೈಮಲ್ಲಿ ಏನಾಗ್ತಾ ಇದೆ ಅಂತಂದರೆ 1 2 3 4 ಸ್ಟೆಪ್ಸಲ್ಲಿ ಏನಾಗ್ತಾ ಇದೆ ನಮಗೆ ಪ್ರಾಡಕ್ಟ್ ಸಿಗ್ತಾ ಇದೆ ರಿಯಾಕ್ಟೆಂಟಿಂದ. ಸೊ ಫಸ್ಟಲ್ಲೂ ಸಹ ರಿಯಾಕ್ಟೆಂಟು ಪ್ರಾಡಕ್ಟು ಸೇಮ್ ಇದೆ. ಸೊ ನೆಕ್ಸ್ಟ್ ಸೆಕೆಂಡಲ್ಲೂ ಸಹ ರಿಯಾಕ್ಟೆಂಟು ಪ್ರಾಡಕ್ಟ್ ಏನಾಗ್ತಾ ಇದೆ, ಸೇಮ್ ಇದೆ. ಸೊ ಇಲ್ಲಿ ಬರೋ ಅಂಥ ಎಂಥಾಲ್ಪಿ ಚೇಂಜಸ್ಸನ್ನು ನಾನು H2 ಅಂತ ತೊಗೊಂಡ್ರೆ ನಾನು, ಸೊ ಎಸ್ ಲಾ ಪ್ರಕಾರ ಏನು ಅಂತಂದರೆ ಡೆಲ್ಟಾ H1 ಮತ್ತು ಡೆಲ್ಟಾ H2 ಬೋತ್ ಆರ್ ಸೇಮ್, ಎರಡೂ ಸಹ ಸೇಮ್ ಇರುತ್ತೆ. ಯಾಕೆ ಅಂತಂದರೆ ಇದು ರಿಯಾಕ್ಷನ್ ಸೇಮ್. ಯಾಕೆಂದರೆ ರಿಯಾಕ್ಟೆಂಟು ಎ ಫಸ್ಟ್ ಒನ್ನಲ್ಲೂ ಎ ಇದೆ, ಸೆಕೆಂಡ್ ಒನ್ನಲ್ಲೂ ಸಹ ಎ ಇದೆ. ಪ್ರಾಡಕ್ಟು ಫಸ್ಟ್ ಒನ್ನಲ್ಲೂ ಬಿ ಇದೆ, ಸೆಕೆಂಡ್ ಒನ್ನಲ್ಲೂ ಸಹ ಪ್ರಾಡಕ್ಟ್ ಏನಾಗಿದೆ ಬಿ ಆಗಿದ್ದಾಗ ಮಾತ್ರ ಅದ್ರದ್ದು ಎಂಥಾಲ್ಪಿ ಚೇಂಜ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಂತೇಳಿ. ಇನ್ನು ಇದ್ರದ್ದು ಅಪ್ಲಿಕೇಶನ್ಸ್ ನೋಡ್ತಾ ಹೋದಾಗ ಇವರು ಕೆಲವು ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಆ ಅಪ್ಲಿಕೇಶನ್ಸ್ ಇದಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. ಸೊ ಹೀಟ್ ಆಫ್ ಫಾರ್ಮೇಷನ್ ಆಫ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಅದರ್ವೈಸ್ ಡಿಫಿಕಲ್ಟ್ ಟು ಮೆಜರ್. ಕೆಲವು ಸಬ್ಸ್ಟೆನ್ಸಸ್ ಅದು ಹೀಟ್ ಆಫ್ ಫಾರ್ಮೇಷನ್ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಬರೋ ಅಂಥ ಪ್ರಾಡಕ್ಟ್ ಏನಾಗಿರುತ್ತೆ ಒಂದೊಂದ್ಸರಿ ಅನ್ಸ್ಟೇಬಲ್ ಆಗಿರುತ್ತೆ. ಅಂಥ ಟೈಮಲ್ಲೂ ಸಹ ನಾವೇನು ಮಾಡ್ಬೋದು ಅಂತಂದರೆ ಈ ಎಸ್ ಲಾನ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಸ್ ವಿ ಕ್ಯಾನ್ ಯೂಸ್ ಮಾಡ್ಬೋದು. ಇಲ್ಲಿ ಹೀಟ್ ಆಫ್ ಟ್ರಾನ್ಸಿಷನ್ನಲ್ಲಿ ಡಿಟರ್ಮಿನೇಷನ್ ಮಾಡೋಕ್ಕೂ ಸಹ ಯೂಸ್ ಮಾಡ್ಬೋದು ಅಂತ ಹೇಳಿದರೆ ಹೌದು. ಹೀಟ್ ಆಫ್ ಟ್ರಾನ್ಸಿಷನ್ ಅಂತಂದರೆ ಏನು ಅಂತಂದರೆ ಒಂದು ಆಲೋಟ್ರೋಪಿಕ್ ಫಾರ್ಮಿಂದ ಇನ್ನೊಂದು ಆಲೋಟ್ರೋಪಿಕ್ ಫಾರ್ಮ್ಗೆ ಚೇಂಜಸ್ ಆಗಬೇಕಾದ್ರೆ ಏನು ಎಂಥಾಲ್ಪಿ ಚೇಂಜ್ ಆಗುತ್ತೋ ಆ ಎಂಥಾಲ್ಪಿನ ನಾವೇನಂತ ಕರಿತೀವಿ, ಹೀಟ್ ಆಫ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಹೌದು, ಹೀಟ್ ಆಫ್ ಟ್ರಾನ್ಸಿಷನ್ನು ಸಹ ನಾವು ಎಸ್ ಲಾ ಯೂಸ್ ಮಾಡಿ ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಸಿಗೆ ಹೋಗೋಣ. ಹೀಟ್ಸ್ ಆಫ್ ವೇರಿಯಸ್ ಅದರ್ ರಿಯಾಕ್ಷನ್ಸ್ ಲೈಕ್ ಡೈಮರೈಸೇಷನ್. ಸೊ ಬೇರೆ ರಿಯಾಕ್ಷನ್ಸ್ ಡೈಮರೈಸೇಷನ್ ರಿಯಾಕ್ಷನ್ಸ್ ಆಗುತ್ತಲ್ಲ ನೋಡಿ, ಅಂಥದ್ದನ್ನು ಸಹ ನಾವು ಎಂಥಾಲ್ಪಿನ ಫೈಂಡ್ ಔಟ್ ಮಾಡ್ಬೋದು ಅಂತ
ಅಂತ ಇಲ್ಲಿ ಹೇಳ್ತಾರೆ. ಹೌದು, ಆ ರಿಯಾಕ್ಷನ್ಸದ್ದು ಸಹ ನಾವು ಎಂಥಾಲ್ಪಿನ ಫೈಂಡ್ ಔಟ್ ಮಾಡ್ಬೋದು ಎಸ್ ಲಾನ ಯೂಸ್ ಮಾಡಿ. ಡೈಮರೈಸೇಷನ್ ಅಂತಂದರೆ ಏನು ಅಂತಂದರೆ ಎರಡು ರಿಯಾಕ್ಟೆಂಟು ಕಂಬೈನ್ ಆಗಿ ಆಗ ಅಂತ ಪಾಲಿಮರ್ಸ್ ಏನಿರುತ್ತೆ ಅದನ್ನು ಡೈಮರೈಸೇಷನ್ ಅಂತ ಕರಿತೀವಿ ಇಲ್ಲಿ. ಸೊ ಆಲ್ ಆಫ್ ದ ಅಲ್ಲಿಗೆ ಎಲ್ಲ ಅಪ್ಲಿಕೇಶನ್ಸ್ ಸಹ ಕರೆಕ್ಟಾಗಿರೋದ್ರಿಂದ ನಮ್ಮ ಆಪ್ಷನ್ ಏನಾಗಿರುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 25 ಹೋಗೋಣ. ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ ಸ್ಟೇಟಸ್ ದಟ್. ಸೊ ಸೆಕೆಂಡ್ ಲಾ ಏನೇನು ಹೇಳುತ್ತೆ ಅಂತ ಹೇಳಿದರೆ, ಫಸ್ಟ್ ಏನು ಹೇಳುತ್ತೆ, whenever a spontaneous process occurs, it is accompanied by an increase in the total energy of the universe. ಯಾವಾಗ ಸ್ಪಾಂಟನಿಯಸ್ ರಿಯಾಕ್ಷನ್ ಆಗುತ್ತೆ. ಸ್ಪಾಂಟನಿಯಸ್ ರಿಯಾಕ್ಷನ್ ಅಂತಂದರೆ ಏನು ಅಂತಂದರೆ ಅದಕ್ಕೆ ಯಾವುದೇ ರೀತಿ ಎಕ್ಸ್ಟರ್ನಲ್ ಎನರ್ಜಿ ರಿಕ್ವೈರ್ಮೆಂಟ್ ಬೇಕಾಗಿರಲ್ಲ. ಅದೇನಾಗುತ್ತೆ, ತನಗೆ ತಾನೇ ನ್ಯಾಚುರಲ್ ಆಗಿ ಆಗೋದಕ್ಕೆ ನಾವು ಸ್ಪಾಂಟನಿಯಸ್ ಪ್ರೋಸೆಸ್ ಅಂತ ಕರಿತೀವಿ. ಈ ಸ್ಪಾಂಟನಿಯಸ್ ಪ್ರೋಸೆಸ್ ಯಾವಾಗಾದರೂ ಸಹ ಯೂನಿವರ್ಸದು ಏನು ಟೋಟಲ್ ಎನರ್ಜಿ ಇರುತ್ತೆ, ಯೂನಿವರ್ಸ್ ಅಂತಂದ್ರೆ ಏನು, ಸಿಸ್ಟಮು ಪ್ಲಸ್ ಸರೌಂಡಿಂಗ್ಸ್ ಅದು ಏನು ಎನರ್ಜಿ ಇರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದರೆ. ಎಸ್, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇದು ಕರೆಕ್ಟ್ ಆಗಿದೆ. ಸೆಕೆಂಡ್ ಏನು ಹೇಳಿದ್ದಾರೆ ಅಂತಂದರೆ, ದ ಎಂಟ್ರೋಪಿ ಆಫ್ ದ ಸಿಸ್ಟಮ್ ಈಸ್ ಕಾನ್ಸ್ಟೆಂಟ್ಲಿ ಇನ್ಕ್ರೀಸಿಂಗ್. ಹೌದು, ಸ್ಪಾಂಟನಿಯಸ್ ಆಗಿ ಪ್ರೋಸೆಸ್ ಆದಾಗ ಎಂಟ್ರೋಪಿ ಏನಾಗ್ತಾ ಇರುತ್ತೆ ಅಂತಂದರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಇದು ಸಹ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಸೊ ಅಲ್ಲಿಗೆ ನೈದರ್ ಆಫ್ ದ ಅಬೋ ಇದು ರಾಂಗ್. ಅಲ್ಲಿಗೆ ಬೋತ್ ಎ ಆ್ಯಂಡ್ ಬಿ ಎರಡೂ ಸಹ ಕರೆಕ್ಟಾಗಿರೋದ್ರಿಂದ ನಮಗೆ ಆಪ್ಷನ್ ಡಿ ಏನಾಗುತ್ತೆ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ಸ್ ಏನು ಅಂತಂದರೆ, ದ ಎಂಟ್ರೋಪಿ ಆಫ್ ಅ ಪ್ಯೂರ್ ಕ್ರಿಸ್ಟಲ್ ಈಸ್ ಝೀರೋ ಅಟ್ ಅಬ್ಸಲ್ಯೂಟ್ ಝೀರೋ. ದಿಸ್ ಈಸ್ ಸ್ಟೇಟ್ಮೆಂಟ್ ಆಫ್. ಫಸ್ಟು ಈ ಸ್ಟೇಟ್ಮೆಂಟ್ ನೋಡೋಣ ಏನು ಹೇಳ್ತಾ ಇದೆ ಸ್ಟೇಟ್ಮೆಂಟ್ ಅಂತ. ಅಬ್ಸಲ್ಯೂಟ್ ಝೀರೋ ಅಂತಂದರೆ ಏನು ಅಂತಂದರೆ ನೋಡಿ, 0 ಕೆಲ್ವಿನ್, ಓಕೆ, ಅಥವಾ ಇದನ್ನು -273.15 ಡಿಗ್ರಿ ಸೆಲ್ಸಿಯಸ್ ಅಂತಲೂ ಕರಿತೀವಿ. ಸೊ ಈ ಟೆಂಪ್ರೇಚರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸಬ್ಸ್ಟೆನ್ಸ್ ತೊಗೊಂಡಾಗ ಅದರಲ್ಲಿರೋಂಥ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಫುಲ್ಲು ಆರ್ಡರ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ ಅಂತಂದರೆ ಅಲ್ಲಿಗೆ ಏನು ನೋ ಡಿಸ್ಆರ್ಡರ್, ಯಾವುದೇ ರೀತಿಯ ಡಿಸ್ಆರ್ಡರು ಸಹ ಇರಲ್ಲ. ಯಾವುದೇ ರೀತಿಯ ಡಿಸ್ಆರ್ಡರು ಇರಲ್ಲ ಅಂತಂದರೆ ವಾಟ್ ಇಸ್ ದ ಎಂಟ್ರೋಪಿ? ಎಂಟ್ರೋಪಿ ಇಸ್ ದ ಮೆಜರ್ ಆಫ್ ಡಿಸ್ಆರ್ಡರ್ ಅಲ್ವಾ. ಸೊ ಅಲ್ಲಿಗೆ ಎಂಟ್ರೋಪಿ ಏನಾಗುತ್ತೆ ನಮಗೆ 0 ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಇದು ಯಾವ ಲಾ ಕೆಳಗಡೆ ಬರುತ್ತೆ ನೋಡಿ, ಫಸ್ಟ್ ಲಾ ಕೆಳಗಡೆನೂ ಬರಲ್ಲ, ಇದು ಸೆಕೆಂಡ್ ಲಾ. ಯಾಕೆಂದರೆ ಇವಾಗ ಆಲ್ರೆಡಿ ನಿಮಗೆ ಫಸ್ಟ್ ಲಾ ಅಂದರೆ ಏನು ಅಂತ ಗೊತ್ತಾಗಿದೆ, ಸೆಕೆಂಡ್ ಲಾ ಅಂದರೆ ಏನು ಅಂತ ಗೊತ್ತಾಗಿದೆ, ಎಸ್ ಲಾ ಅಂತಂದರೆ ಏನು ಅಂತ ಗೊತ್ತಾಗಿದೆ. ಅಲ್ಲಿಗೆ ಈ ಸ್ಟೇಟ್ಮೆಂಟ್ ಯಾವುದಕ್ಕೆ, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಎಂಟ್ರೋಪಿ ಆಫ್ ದ ಸಿಸ್ಟಮ್ ಇನ್ಕ್ರೀಸ್ಡ್ ಇನ್ ದ ಆರ್ಡರ್. ಎಂಟ್ರೋಪಿ ಅಂತಂದರೆ ಇವಾಗ ತಾನೇ ಹೇಳಿದೆ, ಇಟ್ ಈಸ್ ದ ಮೆಜರ್ ಆಫ್ ಡಿಸ್ಆರ್ಡರ್ ಅಲ್ವಾ, ಡಿಸ್ಆರ್ಡರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ದ ಸಿಸ್ಟಮ್ ಅರೇಂಜ್ಮೆಂಟ್. ಸೊ ಅಲ್ಲಿಗೆ ಗ್ಯಾಸಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ ಸ್ಪೇಸ್ ಜಾಸ್ತಿ ಇರುತ್ತೆ, ಸೊ ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಅದಾದಮೇಲೆ ಏನಾಗುತ್ತೆ ಲಿಕ್ವಿಡ್ ಆದಮೇಲೆ ಏನಾಗುತ್ತೆ ಸಾಲಿಡಲ್ಲಿ ಅರೇಂಜ್ಮೆಂಟ್ ಜಾಸ್ತಿ ನೀಟಾಗಿ ಅರೇಂಜ್ ಆಗಿರುತ್ತೆ. ಸೊ ಅಲ್ಲಿಗೆ ಆರ್ಡರ್ ಏನು ಬರುತ್ತೆ, ಗ್ಯಾಸ್ ಆ್ಯಂಡ್ ದೆನ್ ಲಿಕ್ವಿಡ್ ಆ್ಯಂಡ್ ದೆನ್ ಸಾಲಿಡ್. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್. ಸೊ ನೆಕ್ಸ್ಟ್ ಹೋಗೋಣ 28. ದ ಫ್ರೀ ಎನರ್ಜಿ ಫಂಕ್ಷನ್ ಜಿ ಇಸ್ ಡಿಫೈನ್ಡ್ ಆ್ಯಸ್. ನಿಮಗೆ ಗೊತ್ತಿರಬೇಕು, ಫ್ರೀ ಎನರ್ಜಿ ನೆಗೆಟಿವಲ್ಲಿ ಇದ್ದರೆ ಅದು ಏನು ಇಂಡಿಕೇಟ್ ಮಾಡುತ್ತೆ, ಸ್ಪಾಂಟನಿಯಸ್ನ ಇಂಡಿಕೇಟ್ ಮಾಡುತ್ತೆ. ಇದಕ್ಕೆ ಯೂಸ್ ಮಾಡೋ ಅಂಥ ಈಕ್ವೇಷನ್ ಏನು ಅಂತಂದರೆ ನೋಡಿ, ಜಿ ಈಸ್ ಈಕ್ವಲ್ ಟು ಎಚ್ ಮೈನಸ್ ಟಿ ಎಸ್. ನೆನ್ಪಿಟ್ಕೊಳ್ಳಿ, ಜಿ ಅಂತಂದರೆ ಏನು ಇಲ್ಲಿ ಗಿಬ್ಸ್ ಫ್ರೀ ಎನರ್ಜಿ ಅಂತ, ಅಲ್ಲಿಗೆ ಎಚ್ ಅಂತಂದರೆ ಏನು ಎಂಥಾಲ್ಪಿ ಅಂತ, ಟಿ ಟೆಂಪ್ರೇಚರು, ಎಸ್ ಅಂತಂದರೆ ಎಂಟ್ರೋಪಿ ಅಂತ. ಸೊ ರಿಲೇಷನ್ಶಿಪ್ ಏನಿರುತ್ತೆ, ಜಿ ಈಸ್ ಈಕ್ವಲ್ ಟು ಎಚ್ ಮೈನಸ್ ಟಿ ಎಸ್. ಓಕೆ, ಸೊ ಎಲ್ಲಿ ಬಂದಿದೆ ಆಪ್ಷನು, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್ ಏನು, ಆ ಸ್ಪಾಂಟನಿಯಸ್ ರಿಯಾಕ್ಷನ್ ಇಸ್ ನಾಟ್ ಪಾಸಿಬಲ್ ಇಫ್. ಯಾವಾಗ ಸ್ಪಾಂಟನಿಯಸ್ ರಿಯಾಕ್ಷನ್ಸ್ ಆಗಲ್ಲ ಅಂತಂದರೆ ನೆನ್ಪಿಟ್ಕೊಳ್ಳಿ, ನೀವು ಆಲ್ರೆಡಿ ಹೇಳಿದ್ದೆ ನಾನು, ಡೆಲ್ಟಾ ಜಿ ನೆಗೆಟಿವ್ ಇದ್ದರೆ ರಿಯಾಕ್ಷನ್ಸ್ ಏನಾಗಿರುತ್ತೆ ಅಂದರೆ ಸ್ಪಾಂಟನಿಯಸ್ ಆಗಿರುತ್ತೆ. ಓಕೆ, ಅದೇ ನಿಮಗೆ ಡೆಲ್ಟಾ ಜಿ 0 ಇದ್ದರೆ ಅಲ್ಲಿಗೆ ರಿಯಾಕ್ಷನ್ಸ್ ಏನಾಗಿರುತ್ತೆ ಅಂತಂದರೆ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ಇರುತ್ತೆ ಅಂತ ಅರ್ಥ. ಅದೇ ನಿಮಗೆ ಡೆಲ್ಟಾ ಜಿ ಪಾಸಿಟಿವ್ ಇದ್ದರೆ ರಿಯಾಕ್ಷನ್ ಇಸ್ ನಾಟ್ ಪಾಸಿಬಲ್, ಅಲ್ಲಿಗೆ ರಿಯಾಕ್ಷನ್ಸು ಆಗೋದೇ ಇಲ್ಲ ಅಂತ ಅರ್ಥ. ಇನ್ನು ನಿಮಗೆ ಡೆಲ್ಟಾ ಜಿ ಅಂತಂದರೆ ಏನು ಅಂತ ಗೊತ್ತಿದೆ ನಿಮಗೆ, ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಏನು, ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್. ಫಸ್ಟ್ ಆಪ್ಷನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಡೆಲ್ಟಾ ಎಚ್ ಆ್ಯಂಡ್ ಟಿ ಡೆಲ್ಟಾ ಎಸ್ ಆರ್ ಬೋತ್ ನೆಗೆಟಿವ್ ಅಂತ ಹೇಳಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಡೆಲ್ಟಾ ಎಚ್ ನೆಗೆಟಿವ್ ಅಂತ ಹೇಳಿದ್ದಾರೆ, ಟಿ ಡೆಲ್ಟಾ ಎಸ್ ಸಹ ನೆಗೆಟಿವ್ ಅಂತ ಹೇಳಿದರೆ, ನೆಗೆಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ ಅವಾಗ ಪಾಸಿಟಿವ್ ಆಗುತ್ತೆ ಅಲ್ವಾ. ಸೊ ಇದು ಪಾಸಿಟಿವ್ ಬರುತ್ತೆ. ಇದ್ರ ಪ್ರಕಾರ ನೋಡೋದಾದರೆ ಅಕಸ್ಮಾತ್ ನಮ್ಮ ಇಮೇಜಿನೇಷನಲ್ಲಿ ಡೆಲ್ಟಾ ಎಚ್ಚು ಟಿ ಡೆಲ್ಟಾ ಎಸ್ಗಿಂತ ಗ್ರೇಟರ್ ಆಗಿದೆ ಅಂತಂದರೆ ಅಲ್ಲಿಗೆ ಏನಾಗುತ್ತೆ ನಮಗೆ ಡೆಲ್ಟಾ ಜಿ ಏನು ಬರುತ್ತೆ ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಈ ಥರ ತೊಗೊಳ್ಳೋದಾದರೆ ಓಕೆ, ಇದು ಏನಾಗ್ಬೋದು ಸ್ಪಾಂಟನಿಯಸ್ ಆಗ್ಬೋದು. ನೆಕ್ಸ್ಟ್ ಬಿ ತೊಗೊಳ್ಳೋಣ ನಾವು. ಆಪ್ಷನ್ ಬಿ ತೊಗೊಂಡಾಗ ಏನು ಕೊಟ್ಟಿದ್ದಾರೆ ಆಪ್ಷನ್ ಬಿಯಲ್ಲಿ, ಡೆಲ್ಟಾ ಎಚ್ ಮತ್ತು ಟಿ ಡೆಲ್ಟಾ ಎಸ್ ಆರ್ ಬೋತ್ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ. ಆ ಥರ ಪಾಸಿಟಿವ್ ತೊಗೊಂಡಾಗ ಡೆಲ್ಟಾ ಎಚ್ ಏನಾಗುತ್ತೆ ಇಲ್ಲಿ ಪಾಸಿಟಿವ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಇದು ಮೈನಸ್
ಇದು ನೆಗೆಟಿವ್ ಬರುತ್ತೆ. ಟಿ ಡೆಲ್ಟಾ ಎಸ್ ಏನಾಗುತ್ತೆ ನೆಗೆಟಿವ್ ಬರುತ್ತೆ. ಇಲ್ಲಿ ಏನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ ಅಂತಂದರೆ ನಾವು ಟಿ ಡೆಲ್ಟಾ ಎಸ್ ಇಸ್ ಗ್ರೇಟರ್ ದೆನ್ ಆ್ಯಕ್ಚುಲಿ ಡೆಲ್ಟಾ ಎಚ್ ಅಂತ ತೊಗೊಂಡಾಗ ನಮಗೆ ಓವರಾಲ್ ಡೆಲ್ಟಾ ಜಿ ತೊಗೊಂಡಾಗ ಏನಾಗುತ್ತೆ ನೆಗೆಟಿವ್ ಬರುತ್ತೆ. ಅಲ್ಲಿಗೆ ಇದು ಸಹ ಏನಾಗ್ಬೋದು, ಅಲ್ಲಿಗೆ ಸ್ಪಾಂಟನಿಯಸ್ ರಿಯಾಕ್ಷನ್ ಆಗ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ಸಿ ತೊಗೊಂಡಾಗ ನಾನು ಏನು ಹೇಳಿದ್ದಾರೆ ಅಂತಂದರೆ ಆಪ್ಷನ್ ಸಿಯಲ್ಲಿ ಡೆಲ್ಟಾ ಎಚ್ ಇಸ್ ಪಾಸಿಟಿವ್. ಓಕೆ, ಡೆಲ್ಟಾ ಎಚ್ ಏನಂತ ಹೇಳಿದ್ದಾರೆ ಪಾಸಿಟಿವ್ ಅಂತ ಹೇಳಿದ್ದಾರೆ. ಟಿ ಡೆಲ್ಟಾ ಎಸ್ ಇಸ್ ನೆಗೆಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಅಂದರೆ ಇವಾಗ ಡೆಲ್ಟಾ ಹೆಚ್ಚು ಗ್ರೇಟರ್ ದೆನ್ ಟಿ ಡೆಲ್ಟಾ ಎಸ್ ತೊಗೊಂಡ್ರೂ ಡೆಲ್ಟಾ ಜಿ ಏನು ಬರುತ್ತೆ ನಮಗೆ ಪಾಸಿಟಿವೇ ಬರುತ್ತೆ. ಅಥವಾ ನಾವು ಟಿ ಡೆಲ್ಟಾ ಎಸ್ ಗ್ರೇಟರ್ ದೆನ್ ಡೆಲ್ಟಾ ಎಚ್ ಅಂತ ತೊಗೊಂಡ್ರೂ ಸಹ ಡೆಲ್ಟಾ ಜಿ ಏನಾಗುತ್ತೆ ನಮಗೆ ಪಾಸಿಟಿವೇ ಬರುತ್ತೆ. ಅಲ್ಲಿಗೆ ದಿಸ್ ಇಸ್ ನಾಟ್ ಪಾಸಿಬಲ್, ರಿಯಾಕ್ಷನ್ನು ಆಗೋದಿಲ್ಲ, ಇದು ಸ್ಪಾಂಟನಿಯಸ್ ಇರಲ್ಲ. ಸೊ ಅದೇ ಥರ ನಾನು ಡಿ ನೋಡೋದಾದರೆ ಏನು ಕೊಟ್ಟಿದ್ದಾರೆ, ಡೆಲ್ಟಾ ಎಚ್ ಏನು ಕೊಟ್ಟಿದ್ದಾರೆ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ, ಟಿ ಡೆಲ್ಟಾ ಎಸ್ ಏನು ಕೊಟ್ಟಿದ್ದಾರೆ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ನೆಗೆಟಿವ್ನೇ ಆಗುತ್ತೆ. ಸೊ ಇದರಲ್ಲೂ ಸಹ ಏನಾಗುತ್ತೆ ರಿಯಾಕ್ಷನ್ಸ್ ಏನಾಗಿರುತ್ತೆ ಸ್ಪಾಂಟನಿಯಸ್ ಆಗಿರುತ್ತೆ. ಯಾಕೆಂತಂದರೆ ಡೆಲ್ಟಾ ಜಿ ಏನು ಬರುತ್ತೆ ಇಲ್ಲಿ ನೆಗೆಟಿವ್ನೇ ಬರುತ್ತೆ. ಬಟ್ ಥರ್ಡ್ ಒನ್ನಲ್ಲಿ ಡೆಲ್ಟಾ ಜಿ ಏನು ಬರುತ್ತೆ ನಮಗೆ ಪಾಸಿಟಿವ್ ಬರುತ್ತೆ. ಅಲ್ಲಿಗೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸಿ. ಆಪ್ಷನ್ ಸಿ ಇದ್ದರೆ ಈ ಥರ ಡೆಲ್ಟಾ ಎಚ್ ಪಾಸಿಟಿವ್ ಇದ್ದು ಟಿ ಡೆಲ್ಟಾ ಎಸ್ ನೆಗೆಟಿವ್ ಆಗಿದ್ದರೆ ರಿಯಾಕ್ಷನ್ಸು ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನು ಅಂತಂದರೆ ದ ಎಂಥಾಲ್ಪಿ ಆಫ್ ಆಲ್ ಎಲಿಮೆಂಟ್ಸ್ ಇನ್ ದೇರ್ ಸ್ಟ್ಯಾಂಡರ್ಡ್ ಸ್ಟೇಟ್ ಆರ್. ಸ್ಟ್ಯಾಂಡರ್ಡ್ ಸ್ಟೇಟ್ ಅಂತಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಆಕ್ಸಿಜನ್ ಬರಿಬೇಕಾದ್ರೆ ಈ ಆಕ್ಸಿಜನ್ದು ಸ್ಟ್ಯಾಂಡರ್ಡ್ ಸ್ಟೇಟ್ ಯಾವಾಗಲೂ ತೊಗೊಳ್ಳೋದು ನಾವು O2 ಅಂತ. ಅದೇ ಥರ ಹೈಡ್ರೋಜನ್ ಹೆಂಗೆ ತೊಗೊತೀವಿ ನಾವು H2 ಅಂತ ತೊಗೊತೀವಿ. ಕ್ಲೋರಿನ್ನ ಯಾವ ಥರ ತೊಗೊತೀವಿ ನಾವು Cl2 ಅಂತ ತೊಗೊತೀವಿ. ಇನ್ನು ಐರನ್ ತೊಗೋಬೇಕಾದ್ರೆ Fe ಮೆಟಲ್ ಅಂತ ತೊಗೊತೀವಿ ನಾವು ಅಲ್ವಾ. ಸೊ ಅದೇ ಥರ ಗ್ರಾಫೈಟ್ ತೊಗೋಬೇಕಾದ್ರೆ ಗ್ರಾಫೈಟ್ ಮೆಟಲ್ ಅಂತ ತೊಗೊಂಡ್ರೆ ನಾವು ಓಕೆ, ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂತಂದರೆ ಸ್ಟ್ಯಾಂಡರ್ಡ್ ಸ್ಟೇಟ್ ಅಂತ ಕರಿತೀವಿ. ಈ ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಎಂಥಾಲ್ಪಿ ಯಾವಾಗಲೂ ಸಹ ಏನಾಗಿರುತ್ತೆ ಅಂತಂದರೆ ಝೀರೋ ಆಗಿರುತ್ತೆ. ಎಂಥಾಲ್ಪಿ ಏನಾಗಿರುತ್ತೆ ಝೀರೋ ಆಗಿರುತ್ತೆ. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ನು. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋಂಥ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸಹ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಅದ್ರ ಜೊತೆಗೆ ಅದರದ್ದು ಕಾನ್ಸೆಪ್ಟು ಸಹ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಹಾಗೆಯೇ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.